ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ನಾವು ಊರಿಂದ ಬ್ಯಾಂಗ್ಳೂರ್ ಬಂದ್ವಿ. ಸೊ ಮನೇಲೆಲ್ಲ ಗ್ರೋಸರೀಸ್ ಎಲ್ಲ ಖಾಲಿಯಾಗಿತ್ತು, ಹಾಗೆ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಎಲ್ಲ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ಅಲ್ಲಿ ಹಾಕಿದ್ದೀನಿ ನಾನು. ಸೊ ನೆಕ್ಸ್ಟು ವೆಜಿಟೇಬಲ್ಸ್ ಖಾಲಿಯಾಗಿದ್ದರಿಂದ ಉಪ್ಪಿಟ್ಟೆ ಮಾಡ್ಕೊಳ್ಳೋಣ, ಕ್ವಿಕ್ಕಾಗಿ ಆಗೋದು ಅದೇ ಅಲ್ವಾ. ಸೊ ಹಾಗಾಗಿ ಅದು ಮಾಡಿಕೊಂಡೆ. ಸೊ ನೆನ್ನೆ ನೈಟ್ ಡೆಸರ್ಟ್ ಒಂದು 3 ತಂದಿದ್ರು ಅಂತ ಹೇಳಿ ಒಂದು ತಿಂದಿರಲಿಲ್ಲ ಇನ್ನು. ಸೊ ಆ ಡೆಸರ್ಟ್ನ ತಿಂದು, ಸೊ ನಾವೇನು ಆರ್ಡರ್ ಮಾಡಿದ್ವಿ ಎಲ್ಲ ಅದನ್ನು ಒಂದೊಂದಾಗಿ ನಾವು ಜೋಡಿಸ್ಬೇಕಲ್ಲ, ಈಗ ಆರ್ಗನೈಸ್ ಮಾಡ್ಕೊಬೇಕು. ಸೊ ನಾನು ಸೊಪ್ಪು ಎಲ್ಲ ಹೀಗೆ ಆರ್ಗನೈಸ್ ಮಾಡ್ಕೊಳ್ತೀನಿ, ಎಲ್ಲದು ಒಂದೊಂದು ಬಾಕ್ಸಿಗೆ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇಟ್ಕೊಳ್ತೀನಿ ಕ್ವಿಕ್ಕಾಗಿ. ಅಂದರೆ ನೀಟಾಗಿದ್ದರೆ ಆರ್ಗನೈಸ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ನಾವು ತರಕಾರಿ ಎಲ್ಲನೂ ಅಡುಗೆ ಮಾಡಬೇಕಿದ್ರೂ ಒಂದು ಖುಷಿ ಅನಿಸುತ್ತೆ. ಸೊ ನಂಗೆ ಹಾಗಾಗಿ ನಾನು ಈ ಥರ ಜೋಡಿಸ್ಕೊಳ್ತೀನಿ. ಸೊ ಎಲ್ಲ ಆದಮೇಲೆ ಇನ್ನು ನಾವು ನೈಟು ಬೈಕಲ್ಲಿ ಹೋಗಿದ್ದು, ನಂಗೆ ಯಾಕೋ ಸೀ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸೀ ಫುಡ್ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡಿಗೆ. ಸೊ ಹೋಗಿದ್ದು ಬ್ಯಾಂಗ್ಳೂರ್ ಅಂತ ಸಖತ್ತಾಗಿದೆ. ಪ್ರಾನ್ಸ್ ಗೀ ರೋಸ್ಟ್ನ ಫಸ್ಟ್ ಹೇಳಿದ್ವಿ. ಸೊ ಪ್ರಾನ್ಸ್ ಗೀ ರೋಸ್ಟ್ ನೀವೆಲ್ಲ ಪೂಜಾರಿ ಫಿಶ್ ಲ್ಯಾಂಡ್ ಮೈಸೂರು ರೋಡಲ್ಲಿ ಬರಬೇಕಿದ್ರೆ ತಿಂದಿದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಇಲ್ಲಿ. ಅದಾದಮೇಲೆ ಫಿಶ್ ಕಬಾಬ್ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ನಂಗೆ ಯಾಕೋ ಬಂಗುಡೆ ಫಿಶ್ ತಿನ್ನಬೇಕು ಅಂತ, ಸೊ ಬಂಗುಡನ ನಾನು ಆರ್ಡರ್ ಮಾಡಿದ್ವಿ. ಸೊ ನೀರು ದೋಸೆ 2 ಪ್ಲೇಟು. ನೆಕ್ಸ್ಟು ನಾನು ಬಂಗುಡ ಹೇಳಿದ್ದೆ, ಸೊ ಅದನ್ನು ರವಾ ತವಾ ಫ್ರೈ ಬೇಕು ಅಂತ ಹೇಳಿದೆ. ಸೊ ನಾನು ಅದನ್ನು ತೊಗೊಂಡೆ. ಸೊ ನೆಕ್ಸ್ಟು ಅವರು ಬಾಯ್ಲ್ಡ್ ರೈಸ್ ಹಾಗೆ ಚಿಕನ್ ಕರಿ ತೊಗೊಂಡ್ರು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಕೆಂಗೇರಿ ಉತ್ರಳ್ಳಿ ಮೇನ್ ರೋಡಲ್ಲಿ ಸ್ವಲ್ಪ ರೈಟ್ ಸೈಡ್ ಹೋದರೆ ಒಳಗಡೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್ ಬಾಯ್.